ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮುಂದಿನ ತಿಂಗಳ 6, 7, 8ಕ್ಕೆ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಜಾತ್ರೆ ಇರೋದ್ರಿಂದ ಲಕ್ಷಾಂತರ ಭಕ್ತರು ಈ ಜಿಲ್ಲೆಯ ಈ ತಾಲೂಕಿಗೆ ಆ ಜಾತ್ರೆಯ ತಾಯಿಯ ಆಶೀರ್ವಾದ ಪಡೋದಕ್ಕೆ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮಾನ್ಯ ತಹಸೀಲ್ದಾರರು ಇಲ್ಲಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯಿಂದ ಸೌಕರ್ಯ ಇಲ್ಲ, ನೀರಿನ ಸೌಕರ್ಯ ಇಲ್ಲ. ಈಗಾಗಲೇ ಆ ನೀರು ಬಿಡುವುದಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ಕಾಲುವೆಯಲ್ಲಿ ನೀರು ಬಿಟ್ಟಿಲ್ಲ, ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಒಂದು ವಾರ ಮುಂಚಿತವಾಗಿ ನೀರನ್ನ ಕಾಲುವೆಗೆ ಹರಿಸ್ಬೇಕು. ಅದೇ ರೀತಿಯಾಗಿ ಟೆಂಡರ್ ತಗೊಂಡವರು ಯಾವ ರೀತಿಯ ಅವರು ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ನಮಗೆ ಭಕ್ತರಿಗೆ ತಿಳಿದಂಗಾಗಿದೆ. ಯಾಕಂದರೆ ಟೆಂಡರ್ ತಗೊಂಡು ಸರ್ಕಾರಕ್ಕೆ ತೆರಿಗೆ ಕಟ್ಟಲಾರದೆ ವಂಚಿಸಿ ಸರಿಯಾದ ಸರ್ಕಾರಕ್ಕೂ ಇಲ್ಲ, ಅಲ್ಲಿರ್ತಕ್ಕಂಥ ಸೌಕರ್ಯಗಳು ಇಲ್ಲ ಅಂತಂದಮೇಲೆ ಸರ್ 40 ಲಕ್ಷ ಬಾಕಿ ಆದಂತ 40 ಲಕ್ಷ ಬಾಕಿ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಎಲ್ಲಿ ಹೋಗಿತ್ತು? ಅಲ್ಲಿ ಏನು ನಡೀತಾ ಇದೆ ಇಲ್ಲಿ ಎಲ್ಲ ತೆರಿಗೆ ಸರ್ಕಾರದ ಹಣನೂ ಲೂಟಿ ಹೋಗಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯಿಂದ ಸೌಲಭ್ಯ ಇಲ್ಲ. ಅಲ್ಲಿ ಲಕ್ಷಾಂತರ ಗಟ್ಟಲೆ ಈ ತಾಲೂಕಿಗೆ ಹೆಮ್ಮೆ ಪಡುವಂಥ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆಯ ಮಹೋತ್ಸವಕ್ಕೆ ಇಂಥ ದೇವರುಗಳ ನಮ್ಮ ಆರಾಧ್ಯ ದೇವರುಗಳ ಹೆಸರಲ್ಲಿ ಅಂಥ ದೇವಸ್ಥಾನಕ್ಕೆ ಇವರು ಯಾವ ರೀತಿ ದಂಡಾಧಿಕಾರಿಗಳು ತಹಸೀಲ್ದಾರರಾದಂಥ ಇವ್ರು ಯಾವ ರೀತಿ ಸೌಕರ್ಯಗಳನ್ನು ಒದಗಿಸ್ತಾರೆ ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ ಆಗ್ಯದ. ಯಾಕಂತಂದ್ರೆ ನಾವೆಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದು ಭಕ್ತರು ಬರ್ತಾರೆ. ತಿಳ್ಕೊಬೇಕು ನಮ್ಮ ಜಿಲ್ಲೆಯ ನಮ್ಮ ತಾಲೂಕಲ್ಲಿರುತ್ತಂಥ ದೇವಸ್ಥಾನಕ್ಕೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರರು ಯಾವ ರೀತಿ ಟೆಂಡರ್ ಪಡ್ಕೊಂಡವರು ಯಾವ ರೀತಿ ಸೌಕರ್ಯ ಮಾಡಿದ್ರು, ತೆರಿಗೆ ಯಾವ ರೀತಿ ಕಟ್ಟಿದ್ರು, ಇಲ್ಲಿರ್ತಕ್ಕಂಥ ನೀರಾದು ರಸ್ತೆಗಳು ಸರಿ ಇದಾವೋ ಪದ್ಧತಿಗಳು ಅನಿಷ್ಟ ಪದ್ಧತಿಗಳು ಯಾವ ರೀತಿ ಇದಾಗ್ತಾ ಇದಾವೋ ಮೊಟ್ಟ ಅಲ್ಲೆಲ್ಲ ಹೊಲಸು ಗಲೀಜುಗಳನ್ನ ಪಕ್ಕದಲ್ಲಿ ರೋಡ್ಗಳಲ್ಲಿ ಮಾಡಿ ಹೋದಂತ ಭಕ್ತರಿಗೆ ಸರಿಯಾದ ಶೌಚಾಲಯಗಳ ವ್ಯವಸ್ಥೆ ಬೇಕಲ್ರಿ. ಅಂತ ಲಕ್ಷಾಂತರ ಜನ ಸೇರ್ತಾರಂತಂದ್ರೆ ಶೌಚಾಲಯ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳ ಒಂದಾದ ಶೌಚಾಲಯ ವ್ಯವಸ್ಥೆ ತಾಲೂಕು ಆಡಳಿತ ಮಾಡಬೇಕಾಗಿತ್ತು. ಯಾಕೆ ಮಾಡ್ತಾ ಇಲ್ಲ? ಸಂಪೂರ್ಣ ತಾಲೂಕು ಆಡಳಿತ ಈ ಜಾತ್ರೆಯ ನಾವೆಲ್ಲ ಈ ಜಿಲ್ಲೆಯಲ್ಲಿ ಹುಟ್ಟಿದಂಥವ್ರು, ತಾಲೂಕಲ್ಲಿ ಹುಟ್ಟಿದಂಥವ್ರು ಧನ್ಯರಾಗಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಈ ಜಾತ್ರೆಯ ಬಗ್ಗೆ, ಶ್ರೀ ಯಲ್ಲಮ್ಮ ದೇವಿಯ ಜಾತ್ರೆಯ ಬಗ್ಗೆ ಯಾಕೆ ಅಸಡ್ಡೆ ತೋರ್ತಾ ಇದೆ? ಇಲ್ಲಿರ್ತಕ್ಕಂಥ ಯಾಕೆ ಟೆಂಡರ್ ಪಡೆದಂಥವ್ರಿಗೆ ಯಾಕೆ ಸರ್ಕಾರಕ್ಕೆ ಕೊಡ್ತಾ ಇಲ್ಲ? ಇದೆಲ್ಲ ಯಕ್ಷ ಪ್ರಶ್ನೆ ಇದೆ. ಈ ರೀತಿ ಆದರೆ ಇಲ್ಲಿ ತಾಲೂಕಿನಂಥ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆಗೆ ಬರತಕ್ಕಂಥ ಪ್ರಾಮಾಣಿಕ ಭಕ್ತರಿಗೆ ಅನಾನುಕೂಲ ಆಗ್ತದೆ. ಹಾಗಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅಂತ ರಾಮ್ ಸಮುದ್ರ ಅವರಿಗೆ ಕೇಳ್ಕೊಳ್ತಾ ಇದೀವಿ, ಈಗಲಾದರೂ ಎಚ್ಚೆತ್ಕೊಂಡು ಟೆಂಡರ್ ಪಡೆದವ್ರಿಗೆ ಅದು ಸರ್ಕಾರಕ್ಕೆ ತೆರಿಗೆ ಕೊಡಿಸ್ಕೊಂಡು ಬರ್ತಕ್ಕಂಥ ಕಾಲುವೆಯಲ್ಲಿ ನೀರಾಗಿರ್ಬೋದು, ಇನ್ನಿವಸ್ತ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಮಾಡದೆ ಹೋದ್ರೆ ನಮ್ಮ ಭಕ್ತರು ಎಲ್ಲರೂ ಒಂದು ಪ್ರತಿಭಟನೆ ಮುಖಾಂತರ ತಮಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ತಿಳಿಸ್ತಾರೆ. ನನ್ನ ಹೆಸರು ಒಳ್ಳೆಪಂಕಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಮಾನ್ಯ ಸರ್. ಇಲ್ಲೇನು ಸರ್ ಮುಂದಿನ ತಿಂಗಳ ಸರ್ ಫೆಬ್ರವರಿ 6, 7, 8, 2026ರಂದು ನೀರ್ಮಾನವಿ ಯಲ್ಲಮ್ಮ ಜಾತ್ರೆ ನಡೀತೈತೆ ಸರ್. ನೀರ್ಮಾನವಿ ಯಲ್ಲಮ್ಮ ಜಾತ್ರೆ ನಡೆದಂತಿಕರೆ ಹೋದ ವರ್ಷ ಆದಂಥ ಟೆಂಡರ್ದಾರು ಇನ್ನೊಂದು 40 ಲಕ್ಷ ರೂಪಾಯಿ ಬಾಕಿ ಅದ. ಇವರು ತಹಸೀಲ್ದಾರರು ಏನು ಮಾಡ್ಕೊಚಾರ, RI ಏನು ಮಾಡ್ಕೊಚಾರ, ಮತ್ತು ಆಮೇಲೆ ಇಲ್ಲಿರುವಂಥ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತೈತೆ ಸರ್. ನೋಡಿ ಸಮಯ ಅವ್ರಿಗೆ ಆದಂಥ ಟೆಂಡರ್ದಾರನ್ನ ಅವ್ರಿಗೆ ಕೊಟ್ಟಿಲ್ಲ ಅಂತ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ರಿ, ಕೋರ್ಟಿಗೆ ಹೋಗ್ರಿ. ಏನಪ್ಪ ನೋಡಿರಿ ಸರ್, ಇಲ್ಲಿರುವಂಥ ತಾಲೂಕು ದಂಡಾಧಿಕಾರಿಗಳೇ ಭೀಮರಾಯ ರಾಮಚಂದ್ರ ಅವರೇ, ನೀವೇ ಮಾಡ್ತೀವಿ ಸರ್ ನೀವು? ಅವ್ರು ಯಾಕ್ರಿ ಕ್ರಿಮಿನಲ್ ಕೇಸ್ ಮಾಡಿ ಅವ್ರು ಒಳಗೆ ಹಾಕ್ರಿ. 1 ರೂಪಾಯಿ 2 ರೂಪಾಯಿ ನೋಡ್ರಿ. ನೀರ್ಮಾನವಿ ಜಾತ್ರೆ ಅಭಿವೃದ್ಧಿ ಇಲ್ಲ. ಈಗ ಕಾಯಿ ಟೆಂಡರ್ ಆಗುತ್ತಾ, ಅದು ಮಳಿಗೆಗಳು ಟೆಂಡರ್ ಆಗುತ್ತಾ, ಮತ್ತು ಆಮೇಲೆ ಮಂಗಳಾರತಿ ಟೆಂಡರ್ ಆಗ್ತಾನಪ್ಪದು. ಅಲ್ಲಿ ಬರುವಂಥ ಇಲ್ಲಿ ನೋಡ್ರಿ ಜಾಗ ಟೆಂಡರ್ ಆಗ್ತಾನಪ್ಪಂಗ. ಇಲ್ಲಿರುವಂಥ ರೈತರು ಏನು ಮಾಡ್ಕೊತಾರೆ ಈಗ ಅಂದ್ರೆ ಇದು ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಇದರಲ್ಲಿ ವಿಫಲರಾಗಿದ್ದಾರೆ. ಅಂದ್ರೆ ನೋಡ್ರಿ 40 ಲಕ್ಷ ರೂಪಾಯಿ ಕೊಡ್ಬೇಕು. ಯಾರು ಮೊದಲು ಆದಂಥ ಟೆಂಡರ್ದಾರ ಏನಪ್ಪ ಅವ್ರು ಯೋಚನೆ ಮಾಡ್ರಿ. ನೀವು ಮಾಡಲಾರ್ದ ಏಕೆ ಮತ್ತೆ ಮೊನ್ನೆ ಟೆಂಡರ್ ಕಟ್ಟಿದ್ರಿ ಏನಪ್ಪ, ಮತ್ತೆ ಮಾಡಿದ್ರಿ ಟೆಂಡರ್ ಏನಪ್ಪ. ಇದು ನೋಡ್ರಿ ನೀರ್ಮಾನವಿ ಉಂಡೆನ ಕೊಳ್ಳೆ ಬಿಡುವಂಥ ಕ್ರಿಮಿನಲ್ಗಳನ್ನ ಅವ್ರ ಮೇಲೆ ಕೇಸ್ ಹಾಕ್ರಿ. ಇದ್ರಿಗೆ ನಿಮ್ಗೇನು ಈಗ ಟೆಂಡರ್ದಾರ ಕಡೆ ನಿಮ್ಗೇನು ಪ್ರಶ್ನೆ ಸಿಗುತ್ತಾ? ನೋಡ್ರಿ ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳೋದು ಏನಂದರೆ ಇಲ್ಲಿರುವಂಥ ತಾಲೂಕಾಡಳಿತ ಸಂಪೂರ್ಣವಾಗಿ ವಿಫಲ ಆಗೈತೆ. ಯಾರು ಭೀಮರಾಯ ರಾಮಚಂದ್ರ ಅವರು ಇದನ್ನ ಎಲ್ಲ ರಿಕವರಿ ಮಾಡಬೇಕು. ಮಾಡಲಿ ಅಂತಕ್ಕೆ ಅವ್ರ ಮ್ಯಾಗ ಒಂದು ಕೇಸ್ ಹಾಕುವಂತ ಈ ನಾವು ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೇವೆ. ಅಲ್ಲ ಸರ್, ಈಗ ನೀರ್ಮಾನವಿ ಜಾತ್ರೆ ನಡೆಯುತ್ತೆ, ಅಲ್ಲಿ ಸೌಲಭ್ಯಗಳಿಲ್ಲ ಅಂದ್ರೆ
ಕಳೆದ ವರ್ಷ ಮತ್ತು ಹಚ್ಚ ವರ್ಷ ಅಂದರೆ ವರ್ಷವಾರು ಟೆಂಡರ್ ಪಡೆದವರು ಇದುವರೆಗಾಯ್ತು ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಎಷ್ಟು ಟೆಂಡರ್ ಪಡೆದಿರೋದಕ್ಕೆ ಸಂದಾಯ ಮಾಡಬೇಕು. ಆ ಸಂದಾಯ ಮಾಡಿಲ್ಲ. ಒಂದು ರೀತಿಯಲ್ಲಿ ಈ ರೀತಿಯು ಸರ್ಕಾರಕ್ಕೆ ವಂಚನೆ ಮಾಡ್ತಾರೆ. ಇದಕ್ಕೆಲ್ಲ ಯಾರು ಸರ್ ಕಾರಣ? ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿರುವಂಥ ತಹಸೀಲ್ದಾರ್ ಮೇನ್ ಹೊಣೆಗಾರರು. ಯಾಕಂದರೆ ಅವ್ರು ವಸ್ತು ಮಾಡೋಂಥ ಕರ್ತವ್ಯ ಅವ್ರದ್ದು. ಅವರು ನೀರ್ಮಾನವಿ ದತ್ತಿ ಧಾರ್ಮಿಕ ಇಲಾಖೆಗೆಲ್ಲ ಅವರೇ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು ಅವರೇ ಅಧ್ಯಕ್ಷರು, ಅವರೇ ಏನಪ್ಪ ಅವ್ರು ವಸ್ತು ಮಾಡೋಂಥ ಅವ್ರಿಗೆ ಪವರ್ ಅದ ಮಾಡ್ಬೇಕಾಯ್ತು. ಮತ್ತೆ ಯಾಕೆ ಸರ್ ಇಷ್ಟು ಅವ್ರಿಗೆ ಏನು ಗೊತ್ತು ನೋಡ್ರಿ, ಈಗ ಸಂಪೂರ್ಣವಾಗಿ ಅವ್ರಿಗೆ ಏನು ಮೇಜ್ ಮಾಡಿರುತ್ತೆ ಏನು ಗೊತ್ತಿಲ್ಲ, ಅಮೌಂಟ್ ಬಿಟ್ಟಿರುತ್ತೆ ಏನಪ್ಪದು ಅವ್ರು ಕೊಟ್ಟಿರಲ್ಲ ಅಮೌಂಟ್. ಬಟ್ ಇನ್ನು ಅವ್ರಿಗೆ ಒಳಗೊಳಗ ಸೆಟಲ್ಮೆಂಟ್ ಹಾಕಿಸಿ ಮತ್ತೆ ಆಮೇಲೆ ಅದಕ್ಕೆ ತಪ್ಪು ಅಂತ ಕೆಲಸ ಏನಪ್ಪ ಅಂದ್ರೆ ಒಂದ್ರಿ ಸರ್ಕಾರದ ಅಧಿಕಾರಿಗಳೊಂದು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಮೋಸ ಮಾಡ್ತಿದ್ದಾರೆ ಸರ್. ಸರ್ ಇಲ್ಲಿ ಲಕ್ಷಾನುಗಟ್ಟಲೆ ನೀರ್ಮಾಲ್ಯ ಜೊತೆಗೆ ಭಕ್ತರು ಬರ್ತಾರೆ, ಮಹಿಳೆಯರು ಬರ್ತಾರೆ. ಅಲ್ಲಿ ಕುಡಿಯೋಕೆ ನೀರು ಸಿಗಲ್ಲ ಸರ್. ಮಕ್ಕ ಈಗ ನೀರು ಸಿಗಲ್ಲ. ಅಲ್ಲಿ ಸಂಪೂರ್ಣವಾಗಿ ತಾಳ್ಗಾಳತ್ತಿದ್ರೆ ಅಲ್ಲಿ ಸಂಪೂರ್ಣವಾಗಿ ವಿಫಲವಾಯ್ತು ಏನಪ್ಪ. ಹಾಗಾಗಿ ನಾವು ಈ ಪತ್ರಿಕೆ ಮುಖಾಂತರ ನಾವು ಹೇಳಿಕೆಯನ್ನು ನೀಡ್ತೀವಿ ಏನಪ್ಪ. ಮಾನವಿ ತಾಲೂಕಿನಲ್ಲಿ ನೀರ್ಮಾನವಿ ಎಲ್ಲಮ್ಮವ್ವ ಅಲ್ಲಿ ಭಕ್ತಾದಿಗಳು ಹೋಗ್ಬೇಕಂದ್ರೆ ಒಂದು ಸೌಲಭ್ಯನೇ ಇಲ್ಲ. ಅಲ್ಲಿ ಸೌಲಭ್ಯ ಇಲ್ಲ, ಒಂದೇನಿಲ್ಲ, ದಾರಿ ಇಲ್ಲ. ಅಲ್ಲಿ ದಾರಿ ಇಲ್ದಂಗೆ ಮನೆಗಳಾಗಿಬಿಟ್ಟವ. ಒಂದು ವರ್ಷಕ್ಕೆ 40 ಲಕ್ಷ ರೂಪಾಯಿ ನೀವು ಟೆಂಡರ್ ಹಾಕಿದ ಮೇಲೆ ಅಲ್ಲೆಲ್ಲ ಜಾಗ ಬಯಲಿರ್ಬೇಕು. ಅಲ್ಲಿ ಎಲ್ಲಿ ತಿಳಿಯಕ ದಾರಿಗೆ ಕುಂದಿರ್ಬೇಕು, ದಾರಿಗೆ ಬರ್ಬೇಕಲ್ಲ. ಟೆಂಡರ್ ಏನು ಮಾಡ್ತೀರಿ ನೀವು ರೊಕ್ಕ ತಗೊಂಡು? ಏನು ನೀರು ಕುಡಿಯೋಕ ಸೌಲಭ್ಯ ಐತೆ, ಜನರು ಎಳಿಯಕನ ಸೌಲಭ್ಯ ಐತೆ. ನಿಮಗೆ ನಾಚಿಗೆ ಹೆಂಗೆ ಕೊಟ್ಟನ ದೇವ್ರು ಟೆಂಡರ್ ಹಾಕೋ ಹೊತ್ನ್ಯಾಗ ಹೇಳ್ರಿ? ನಿಮಗೆ ನಾಚಿಗಿಲ್ಲ ಅಂದ್ಬಿಡ್ರಿ, ನಾವು ಹೋಗೋದೇ ಇಲ್ಲ ಅಲ್ಲಿ. ಏನ್ರಿ ನೀವು ಸರ್ಕಾರ ಹಾಕಿ ಬೋಕರ್ ಕೆಲಸ ಮಾಡಿದ ಬಂದ್ರೆ ಭಕ್ತರು ಏನ್ ದಗದ ಮಾಡ್ಬೇಕು? ಅಲ್ಲಿ ಏನು ಕಾಯಿ ಹೊಡಿಬೇಕು? ಏನು ಒಂದು ರೀತಿಯ ನೀವು ಟೆಂಡರ್ ಆದ ಮೇಲೆ 100 ರೂಪಾಯಿಗೊಂದು ಕಾಯಿ ಅಂದ್ರೆ ಭಕ್ತರು ಹೆಂಗ್ ಹೊಡಿಬೇಕು? ಅದನ್ನ ಟೆಂಡರ್ ಯಾಕೆ ತಗೋಬೇಕು ನೀವು ಹೇಳ್ರಿ? ಟೆಂಡರ್ ತಗೊಂಡ ಮೇಲೆ ಸೌಲಭ್ಯ ಮಾಡ್ರಿ. ನೀವು ರೂಮ್ ಮಾಡ್ರಿ. ತಿಂಗಳ ಬಂದವ್ರು ಮಲ್ಕೊಂಬಕ್ ಏನೈತಲ್ ಜಾಗ? ಒಂದು ರೂಮ್ ಇಲ್ಲ, ಒಂದು ಶೌಚಾಲಯ ಇಲ್ಲ, ಒಂದು ಬಾತ್ರೂಮ್ ಹೋಗಕ್ಕಿಲ್ಲ. ಹೆಂಗಾರಿ ಅದು? ತಹಸೀಲ್ ಆಫೀಸಲ್ಲಿ ಬರ್ಬೇಕೇನ್ರಿ ನಿಮಗೆ ಸಂಡಸ್ ಮಾಡಾಕ? ಹೇಳ್ರಿ ಏನ್ರಿ ನಾಯ? ನಿಮ್ ತಹಸೀಲ್ ಆಫೀಸ್ನಾಗೆ ಸಂಡಸ್ ರೂಮ್ ಇಲ್ಲ ನಿಮಗೆ. ಇದ್ರ ನಮ್ದೇನ್ ನೀವು ಮಾಡ್ತಾರ ನೀವು? ಏನ್ ಆಫೀಸರ್ ರೀ ನೀವು? ಓದ್ದೋರು ಈ ಕಾಲದಾಗ ಮನೆ ಮುಚ್ಚೋರು ನೋಡ್ರಿ ನೀವು, ಓದ್ದೋರು. ನಮ್ಮನ್ನ ರೈತರನ್ನ ಕೇಳ್ಬೇಕು ನೀವು. ಇನ್ನ ಯಾವುದೇ ಕಾನೂನು ಮಾಡಲಿ ಏನ್ರಿ ಇದು? ಸ್ವಲ್ಪ ಈತ ರೈತ ವರ್ಷಾಲಿ ಹೊಲಸಿನಾಗ ಬಿದ್ದು ಹೊಲಸಿನಾಗ ಮಕ್ಕಂಬರ್ತೀವಿ. ನೀವು ಸಾಲಿ ಓದೋರು ತಿಳಿದವ್ರು ಅಂತೇಳಿ ಮಾಡಿದರೆ ಒಂದು ಅನುಕೂಲ ಅಂಬೋದು ಇಲ್ಲೇ ಇಲ್ಲ. ನೋಡ್ರಿ, ನೀವು ಬೇರೆ ಬೇರೆ ಕಡೆ ಹೋಗಿರ್ತೀರಿ ನೀವು, ನಾವೇನು ಹೋಗಿರಂಗಿಲ್ಲ. ಸೌದತ್ತಿ ಎಲ್ಲಮ್ಮಲ್ಲಿ ಹೋಗಿರಿ, ಹೊಸಪೇಟೆ ಹುಲಿಗಮ್ಮದಲ್ಲಿ ಹೋಗಿರಿ, ಕೊಪ್ಪಳ ತಾತನಲ್ಲಿ ಹೋಗಿರಿ. ಅವು ನೋಡೋಣ ಕಲ್ರಿ ನೀವು, ಅವು ನೋಡೋಣ ಕಲ್ರಿ. ನಿಮ್ಮನ್ನು ಯಾರು ಬೇಡ ಅಂದರು ಅವು ನೋಡಿ ಕಲ್ತು ನಮಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು ನೀವು. ನಿಮಗೆ ನಾವು ಬುದ್ಧಿ ಹೇಳ್ಬೇಕು ಅಂದಮೇಲೆ ನಮ್ಮದೇನು ಮರ್ಯಾದೆ, ನಿಮ್ಮದೇನು ಮರ್ಯಾದೆ? ಅಲ್ರಿ ಸಾಬ್ರೆ, ಏನ್ರಿ ಇದು ಕೆಲಸ ನಿಮ್ಮದು ಮಾಡೋದು? ಅಲ್ರಿ ನೀವು ಟೆಂಡರ್ ಹಾಕಿದ ರೊಕ್ಕ ಅರ್ಧ ಕಡೆ ಅರ್ಧ ಈ ಕಡೆ ಅಂದ್ರೆ ಹೆಂಗ್ರಿ? 40 ಲಕ್ಷ ನೀವು ವರ್ಷಕ್ಕೆ 40 ಲಕ್ಷ ರೂಪಾಯಿ ಟೆಂಡರ್ ಅಂದ್ರೆ ಅಲ್ಲಿ ವರ್ಷಕ್ಕೆ 20 ಲಕ್ಷದೇ ನೀವು ಸೌಲಭ್ಯ ಮಾಡ್ರಿ ಜನರಿಗೆ. 20 ಲಕ್ಷ ನೀವು ಸರ್ಕಾರ ತಿನ್ರಿ. 20 ಲಕ್ಷದನ್ನ ಮಾಡ್ಬೇಕಲ್ಲಪ್ಪ. 20 ಲಕ್ಷ ಏನು ಮಾಡ್ತೀರಿ ನೀವು? 40 ಲಕ್ಷ ತಗೊಂಡು ದೇವ್ರಿಗೆ ಮಾಡ್ಬೇಕು. ದೇವ್ರದ್ದು ನೀವು ತಿಂದ ಮೇಲೆ ಹೆಂಗ್ರಿ ಇದೆಲ್ಲ? ನೀವು ನಾಯ ಇದೇ ಐತೆ ಏನು ಕಾನೂನ್ಯಾಗ ಬೇರೆದೈತೆ? ಅಲ್ರಿ ಏನ್ರಿ ಅಲ್ಲಿ ಮನೆಗಳು ಒತ್ತಿಕೊಂಬಂದ್ಬಿಟ್ಟವ. ಎಲ್ಲಿ ಇಳಿಬೇಕು? ಎಲ್ಲಿಲ್ಲ, ಜಾಗನೈತೆ. ನಾಳೆ ಮುಂಜಾನೆ ಅಲ್ಲಿ ದಾರಿ ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ, ಬಸ್ಸಿಗೆ ಕಾರಿಗೆ ಹೋಗೋಕೆ ತ್ರಾಸ. ಈಗ ಆ ಕಡೆ ಮನೆಗಳು ಒತ್ತಿಕೊಂಬಂದ್ರು ಜಾಗನೇ ಇಲ್ಲ. ಅಲ್ಲಿ 40 ಲಕ್ಷ ಅಂದ್ರೆ ಅದಕ್ಕೆ ಎಷ್ಟಿರ್ಬೇಕು? 20 ಎಕರೆ ಹೊಲ ಜಾಗ ಇರ್ಬೇಕು ಅಲ್ಲಿ. ಎಲ್ಲಿ ತೆಲಿಗಿದ್ದೀವಿ ನಾವು ಸಣ್ಣೂರಿರೋ ಹೊತ್ನಾಗ. ಕುಡಿಯೋ ನೀರಿಂದು ಸೌಲಭ್ಯ ಇಲ್ಲ, ಊಟದ್ದು ಇಲ್ಲ. ತಿಂಗಳ ಊಟ ಹಾಕ್ಸ್ಬೇಕಲ್ಲಿ. ಲೆಕ್ಕ ಅಂದ್ರೆ ಅಮಾಸೆಗೆ ಇಷ್ಟು ಆಮದಾನಿ ಬರ್ತದ? ಸ್ವಲ್ಪ ಅಲ್ಲದ ಆಮದಾನಿ ಬರೋದು. ಇಷ್ಟು ರೊಕ್ಕ ತಗೊಂಡು ಏನ್ ಮಾಡ್ತೀರಿ ನೀವು? ಅಲ್ರಿ ಮಾನವ ತಾಲೂಕಿನಾಗ ಎಲ್ಲಮ್ಮ ಹೋಯ್ದಾಳಂದ್ರೆ ಬೇರೆ ಊರ ಕಡೆ ಹೋದ್ರೆ ಏನಪ್ಪ ನಿಮ್ಮ ತಲ್ಲಿ ಎಲ್ಲಮ್ಮ ಅಂತಲ್ಲಿ ಏನು ಸೌಲಭ್ಯ ಮಾಡೋರು ಯಾರಿಲ್ಲ, ಕೇಳೋರು ಇಲ್ಲ ಏನಂತಾರೆ ನಾವು ಬೇರೆ ದಿವಸದಲ್ಲಿ ಹೋದಾಗ. ಇಲ್ರಿ ಎಲ್ಲ ಇದಾಗಿಬಿಟ್ಟದ. ಅಲ್ಲಿ ನಮ್ಮಲ್ಲಿ ಎಲ್ಲ ಬರಗಾಲ ದೇಶ ಆಗಿಬಿಟ್ಟದ. ಆಫೀಸರ್ ಹಂಗೆ ಆಗ್ಯಾರ, ಲೀಡರ್ಗಳು ಹಂಗೆ ಆಗ್ಯಾರ ಅಂತ ಹೇಳಕತ್ತೀವಿ ನಾವು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.